ನಮಸ್ಕಾರ ಮಕ್ಕಳೇ, ಇದು ಗಣಿತ 9ನೇ ತರಗತಿ ಭಾಗ 1 ಅಧ್ಯಾಯ 1 ಸಂಖ್ಯಾ ಪದ್ಧತಿ. ಈ ಪಾಠದಲ್ಲಿ ಈ ದಿನ ನಾವು ಅಭ್ಯಾಸ 1.5ರ ಲೆಕ್ಕಗಳನ್ನು ಮಾಡೋಣ. ಈಗ 2024ರ ಹೊಸ ಪುಸ್ತಕದಲ್ಲಿ 1.5 ಅಭ್ಯಾಸ ಇದೆ. ಇದು ಈಗ ಹಳೆಯ ಬುಕ್ ಆದರೆ 1.6 ಇದೆ. ಆದರೆ ಎಲ್ಲ ಲೆಕ್ಕಗಳು ಸೇಮ್ ಇದ್ದಾವೆ, ಅಭ್ಯಾಸದ ಸಂಖ್ಯೆ ಮಾತ್ರ ಬೇರೆಯಾಗಿದೆ. ಈಗ ಒಂದೊಂದಾಗಿ ಲೆಕ್ಕಗಳನ್ನು ಬೆಲೆ ಕಂಡುಹಿಡಿಯಿರಿ. ಒಂದನೇದು 64ರ ಘಾತ 64ರ ಘಾತ 2ನೇ 1, 32ರ ಘಾತ 5ನೇ 1, 125ರ ಘಾತ 3ನೇ 1. ಇದನ್ನು ನಾವು ಎಕ್ಸೈಜ್ನಲ್ಲಿ ಮಾಡೋಣ. ಒಂದನೇದು ಬೆಲೆ ಕಂಡುಹಿಡಿಯಿರಿ. 64ರ ಘಾತ 2ನೇ 1. ಇಲ್ಲಿ ಇದನ್ನು ನಾವು 64ನ್ನು 8ರ ಘಾತವಾಗಿ ಬರಿಬೋದು. ಯಾಕಂದರೆ ಇಲ್ಲಿ ಛೇದದಲ್ಲಿ 2 ಇರೋದ್ರಿಂದ 8 64 ಆಗುತ್ತೆ. ಆವಾಗ 8ಅನ್ನು 2 ಸತಿ ಗುಣಿಸ್ಬೇಕು, 8ರ ಘಾತ 2 ಅಂತ ಬರ್ಕೋಬೋದು. ಆವಾಗ 2 2 ಕ್ಯಾನ್ಸಲ್ ಆಗ್ತವೆ. ಹಾಗಾಗಿ 64 ಅನ್ನೋದು ಇದು 8ರ ವರ್ಗವಾಗಿರೋದ್ರಿಂದ 8 × 8 ಈಸ್ ಈಕ್ವಲ್ ಟು 64. 8 8 64. 8 2 ಸತಿ ಇರೋದ್ರಿಂದ ಇಲ್ಲಿ ಘಾತಾಂಕ ನಿಯಮದ ಪ್ರಕಾರ 1 1 ಕೂಡ್ತೀವಿ. 8ರ ಘಾತ 2 ಈಸ್ ಈಕ್ವಲ್ ಟು 64. ಹಾಗಾಗಿ ನಾವು 64ರ ಬದಲಿಗೆ 8ರ ಘಾತ 2 ಬರೆದ್ವಿ. ಆವರಣ ಹಾಕಿ ಸೇಮ್ 2ನೇ 1 ಘಾತ ಬರೆದ್ವಿ. ಈಗ ಇನ್ನೊಂದು ಘಾತಾಂಕ ನಿಯಮ ಏನು ಹೇಳುತ್ತೆ, ಎನ ಘಾತ m ಆವರಣ ಘಾತ n ಈಸ್ ಈಕ್ವಲ್ ಟು m ಇಂಟು n. ಎನ ಘಾತ m ಇಂಟು n ಅಂದರೆ ಇವೆರಡು ಗುಣಿಸ್ಬೇಕು. ಇಲ್ಲಿ ಇಂಟು ಇರುತ್ತೆ, m ಇಂಟು n. ಅದೇ ರೀತಿ ಈ ನಿಯಮದ ಪ್ರಕಾರ ನಾವೇನು ಮಾಡ್ತೀವಿ, 8ರ ಘಾತ 2ಅನ್ನು ಒಳಗಿನ 2ಅನ್ನು ಹೊರಗಿನ 2ನೇ 1 ಈ ಘಾತಗಳನ್ನು ನಾವು ಗುಣಿಸ್ತೀವಿ. ಗುಣಿಸಿದಾಗ ಇದು ಮೇಲೆ ಇದು ಕೆಳಗಿದೆ, ಒಂದೇ ಮಗ್ಗಿಂದ ಭಾಗ ಆಗುತ್ತೆ. 2 1 2, 2 1 2. ಇಲ್ಲೇನು ಉಳಿತು, 1 ಉಳಿತು. 8ರ ಘಾತ 1 ಅಂದರೆ ಅದರ ಬೆಲೆ 8. ನೆಕ್ಸ್ಟ್ ಎರಡನೇ ಲೆಕ್ಕ 32ರ ಘಾತ 5ನೇ 1. ಇಲ್ಲೇ ನಮಗೆ ಸುಳಿವು ಸಿಗುತ್ತೆ. 32ಅನ್ನು ನಾವು 2ರಿಂದ 2ರ ಗುಣಕದಲ್ಲಿ ಬರೆದ್ರೆ, ಅಂದರೆ ಅವಿಭಾಜ್ಯ ಅಪವರ್ತನಗಳ ಗುಣಾಕಾರ ರೂಪದಲ್ಲಿ ಬರೆದ್ರೆ 2ರಿಂದನೇ ಭಾಗಿಸ್ಕೊಳ್ತಾ ಹೋಗ್ಬೋದು. 2 1 2, 3 2 ಹೋಯ್ತು, 1 ಉಳಿತು, 12 ಆಯಿತು. 2 6 12. ನೆಕ್ಸ್ಟ್ ಮತ್ತೆ 2ರಿಂದ 2 8 16, 2 4 8, 2 2 4, 2 1 1 ಬರೋವರೆಗೂ ನಾವು ಭಾಗಿಸ್ತಾ ಹೋಗ್ಬೇಕು. ಎಷ್ಟು ಎರಡುಗಳು ಬಂದವು, 5 ಎರಡುಗಳು ಬಂದವು. 2ರ ಘಾತ 5. ನಾವು 32ರ ಬದಲಿಗೆ 2ರ ಘಾತ 5 ಹಾಕಿದರೆ ನಮಗೆ ಈ 5 ಕ್ಯಾನ್ಸಲ್ ಮಾಡೋಕ್ಕೆ ಸುಲಭ ಆಗುತ್ತೆ. ಹಾಗಾಗಿ 32ರ ಬದಲಿಗೆ 2ರ ಘಾತ 5 ಹಾಕಿದ್ವಿ. ಆವರಣ ಘಾತ 5ನೇ 1. ಇಲ್ಲಿ ಮೇಲೆ ನಾವು ಒಂದು ನಿಯಮ ಹೇಳಿದ್ವಿ, ಅದೇ ನಿಯಮ ಇಲ್ಲೂ ಕೂಡ ಹಾಕಬಹುದು. ಎನ ಘಾತ m ಆವರಣ ಘಾತ n ಈಸ್ ಈಕ್ವಲ್ ಟು ಎನ ಘಾತ m ಇಂಟು n. ಅದೇ ರೀತಿ ಒಂದು ನಿಯಮದ ಪ್ರಕಾರ 2ರ ಘಾತ 5 ಇಂಟು 5ನೇ 1 ಆಗುತ್ತೆ. ಇವಾಗ ಇದು 5 ಅಂಶದಲ್ಲಿದೆ, ಇದು ಛೇದದಲ್ಲಿದೆ. 5ರ ಮಧ್ಯೆಗೆ 5 1 5, 5 1 5 ಕ್ಯಾನ್ಸಲ್ ಆಗಿ 1 ಉಳಿತದೆ. ಹಂಗಾಗಿ 2ರ ಘಾತ 1 ಅದರ ಬೆಲೆ ಈಸ್ ಈಕ್ವಲ್ ಟು 2. ಈಗ ಮೂರನೇ ಲೆಕ್ಕ ನೋಡೋಣ. 125ರ ಘಾತ 3ನೇ 1. ಅಂದರೆ 125ಅನ್ನು ನಾವು 5ರ ಘಾತ 3 ಆಗಿ ಬರಿಬೋದು. ಅದನ್ನು ನಿಮಗೆ ಒಂದೇ ಸರಿ ಹೊಳಿಲಿಲ್ಲ ಅಂದರೆ ಈ ಒಂದು ಸಂಖ್ಯೆಯನ್ನು ನಾವು 5ರಿಂದ ಭಾಗಿಸ್ಕೊಳ್ತಾ ಹೋಗೋಣ. 5 2 10, ಇಲ್ಲಿ 12 ಇದೆ. 5 2 10, 12ರಾಗ 10 ಹೋದರೆ ಇನ್ನು 2 ಪಕ್ಕದಾಗ 5 ಐತಿ, 25 ಆಯಿತು. 5 5 25. ಇಲ್ಲಿ 25 ಬಂತು, ಮತ್ತೆ 5ರಿಂದ ಭಾಗಿಸೋಣ. 1 ಬರೋವರೆಗೂ ಭಾಗಿಸ್ತಾ ಹೋಗ್ಬೇಕು. 5 5 25 ಮತ್ತು 5 1 5. ಎಷ್ಟು 5ಗಳು ಬಂದು, 3 5ಗಳು. 125 ಈಸ್ ಈಕ್ವಲ್ ಟು 5 × 5 × 5 ಅಂದರೆ 5ರ ಘಾತ 3. ನಾವು 125ರ ಬದಲಿಗೆ 5ರ ಘಾತ 3ಅನ್ನು ಇಲ್ಲಿ ಹಾಕಿದ್ವಿ. 125 ತೆಗೆದ್ವಿ, 5ರ ಘಾತ 3 ಹಾಕಿದ್ವಿ. ಮೇಲೆ ನಾವು ಒಂದು ನಿಯಮವನ್ನು ಹೇಳಿದ್ವಿ, ಅದೇ ನಿಯಮ ಇಲ್ಲೂ ಲಾಗು ಮಾಡೋಣ. ಎನ ಘಾತ m ಆವರಣ ಘಾತ n ಈಸ್ ಈಕ್ವಲ್ ಟು ಎ ಈಸ್ ಈಕ್ವಲ್ ಟು m ಇಂಟು n. ಒಂದು ನಿಯಮದ ಪ್ರಕಾರ ನಾವು 3 ಇಂಟು 3ನೇ 1 ಅಂತ ನಾವು ಬರೆದ್ವಿ. ಈಗ 3 ಅಂಶದಲ್ಲಿದೆ, ಈ 3 ಛೇದದಲ್ಲಿದೆ. ಅಂಶದಲ್ಲಿರ್ತಕ್ಕಂಥ 3, ಛೇದದಲ್ಲಿರ್ತಕ್ಕಂಥ 3, 3 ಮಗ್ಗಿಯಿಂದ ಭಾಗ ಆಗ್ತವೆ. 3 1 3, 3 1 3. ಏನು ಉಳಿತು, 1 ಉಳಿತು. 5ರ ಘಾತ 1, 5ರ ಘಾತ
1ರ ಬೆಲೆ 5. ಇಲ್ಲಿಗೆ 1ನೇ ಮೇನ್ ಲೆಕ್ಕಗಳು ಮುಗಿದು ಈಗ 2ನೇ ಮೇನ್ ಲೆಕ್ಕಗಳು ಬೆಲೆ ಕಂಡು ಹಿಡೀರಿ ಅಂತ ಕೊಟ್ಟಿದ್ದಾನೆ. 9ರ ಘಾತ 2ನೇ 3, 32ರ ಘಾತ 5ನೇ 2, 16ರ ಘಾತ 4ನೇ 3, 125ರ ಘಾತ 3ನೇ -1. ಇದನ್ನು ನಾವು ಎಕ್ಸೈಜ್ನಲ್ಲಿ ಮಾಡೋಣ. ಈಗ ಬೆಲೆ ಕಂಡು ಹಿಡೀರಿ. ಈ ಒಂದು ನೋಟ್ಸನ್ನು ನಾನು ಫೋಟೋ ಹೊಡೆದು PDF ರೂಪದಲ್ಲಿ ನಾನು ವೆಬ್ಸೈಟ್ನಲ್ಲಿ ಹಾಕಿರುತ್ತೇನೆ. ಅದನ್ನು ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೋಡಿ ಅದನ್ನು ನೀವು ಬೇಕಾದ್ರೆ ಬರ್ಕೋಬೋದು, ಅಥವಾ ಇದನ್ನೇ ವಿಡಿಯೋನಲ್ಲೇ ನೋಡ್ಕೊಂಡು ನೀವು ಬರ್ಕೋಬೋದು. ನೆಕ್ಸ್ಟ್ 9ರ ಘಾತ 2ನೇ 3. ಈ 2 ಹೋಗ್ಬೇಕಂದ್ರೆ ನಾವು ಇಲ್ಲಿ 3ರ ಘಾತ 2 ಬರುತ್ತೆ. ಹಂಗಾಗಿ 9ನ್ನು ನಾವು 3ರಿಂದ ಭಾಗಿಸಿದರೆ 3 3 9, 3 1 3. ನೀವು ಈ ಲೆಕ್ಕ ಮಾಡ್ದಂಗೆ ಡೈರೆಕ್ಟಾಗಿ ನಾವು 9ನ್ನು 3ರ ಘಾತ 2 ಅಂತ ಬರಿಬೋದು ಅಂತ ನಿಮ್ಗೆ ಹೇಳಿದ್ರೆ ಹಂಗೆ ಬರ್ಕೋಬೋದು. ಇದನ್ನು ಮಾಡೋ ಅವಶ್ಯಕತೆ ಇಲ್ಲ. 9 = 3ರ ಘಾತ 2 ಅಂದರೆ 9ರ ಬದಲಿಗೆ 3ರ ಘಾತ 2 ಬರೆದ್ವಿ. ಮತ್ತು ಅದೇ ಇದು ಘಾತಾಂಕ ನಿಯಮ ಏನ ಘಾತ m ಆವರಣ ಘಾತ n = a = m × n. ಈ ಒಂದು ಘಾತಾಂಕ ನಿಯಮದ ಪ್ರಕಾರ 2 × 2ನೇ 3 ಆಗುತ್ತೆ. ಇಲ್ಲಿ 2 2 ಕ್ಯಾನ್ಸಲ್ ಆಗುತ್ತೆ. 2 1 2, 2 1 2. ಇಲ್ಲಿ ಏನು ಉಳಿತು? 3 ಉಳಿತು. 3 1 3, 3ರ ಘಾತ 3. 3ರ ಘಾತ 3 ಅಂದರೆ 3ನ್ನು 3 ಸತಿ ಗುಣಿಸ್ಬೇಕು. 3 × 3 × 3 ಬರ್ಕೊಂಡ್ವಿ. 3 3 9, 9 3 27 ಮಗ್ಗಿ ಹೇಳಬೇಕು. ಇದು ಬೆಲೆ. ನೆಕ್ಸ್ಟ್ 2ನೇದು 32ರ ಘಾತ 5ನೇ 2. ಈಗಾಗಲೇ 1ನೇ ಮೇನ್ನಲ್ಲಿ 32ರ ಘಾತ 5ನೇ 1 ಬಂದಿತ್ತು. 32ನ್ನು 2ರ ಘಾತವಾಗಿ ನಾವು ಬರೆದಿದ್ವಿ, 2ರ ಘಾತ 5 ಅಂತಂದೇಳಿ. ಅದೇ ಸೇಮ್ ಲೆಕ್ಕ ಇಲ್ಲೂ ಕೂಡ ಅದೇ ಮಾಡಿದ್ವಿ. 32ನ್ನು 2ರಿಂದ ಭಾಗಿಸ್ಕೊಳ್ತಾ ಹೋಗಿ 2 ಎಷ್ಟು ಸರಿ ಗುಣಿಸಿದಾಗ ಈ 32 ಬರುತ್ತೆ, 2ರ ಘಾತ 5 ಬರುತ್ತೆ. 2ರ ಘಾತ 32ರ ಬದಲಿಗೆ 2ರ ಘಾತ 5 ಬರೆದ್ವಿ. ಅದೇ ಘಾತಾಂಕ ನಿಯಮದ ಪ್ರಕಾರ 5 × 5ನೇ 2 ಅಂತ ಬರೆದ್ವಿ. 5 1 5, 5 1 5. ಏನು ಉಳಿತು? 2 ಉಳಿತು. 2 1 2, 2ರ ಘಾತ 2. 2ನ್ನು ಎಷ್ಟು ಸತಿ ಗುಣಿಸ್ಬೇಕು? 2 ಸತಿ. 2 2 4 ಇದರ ಬೆಲೆ. ನೆಕ್ಸ್ಟ್ ಮೂರನೇ ಲೆಕ್ಕ 16ರ ಘಾತ 4ನೇ. ಈ ಕೆಳಗಿರ್ತಕ್ಕಂಥ ಛೇದವನ್ನು ನೋಡಿದರೆ ನಾವು ಈ ಸಂಖ್ಯೆಯನ್ನು ನೋಡಿದರೆ ಇಲ್ಲಿ ಘಾತದಲ್ಲಿ 4 ಬರೋಂಗೆ ಮಾಡಬೇಕು. ಅಂದರೆ 16ನ್ನು ನಾವು 2ರಿಂದ ಭಾಗಿಸ್ಬೇಕು. ಅಂದರೆ ಇದು ಯಾವ ಸಂಖ್ಯೆಯಿಂದ ಭಾಗ ಆಗುತ್ತೆ ಅದರಿಂದ ನೋಡ್ಕೋಬೇಕು. 2 8 16, 2 4 8, 2 2 4, 2 1 2. 1 ಬರೋವರೆಗೂ ಭಾಗಿಸ್ಬೇಕಂತ ಹೇಳಿದ್ದೀನಿ. 16ನ್ನು ನಾವು 2ರ ಗುಣಕವಾಗಿ ಅಂದರೆ 2ನ್ನು 4 ಸತಿ ಗುಣಿಸಿದರೆ 16 ಬರುತ್ತೆ. 2ರ ಘಾತ 4. 16 ಎಲ್ಲಿದೆಯೋ ಅಲ್ಲಿ ನಾವು 2ರ ಘಾತ 4 ಹಾಕಿ ಆವರಣ ಹಾಕಿ ಮೇಲೆ ಘಾತ ಏನಿದೆಯೋ 4ನೇ 3 ಅದೇ ಬರೆದ್ವಿ. ಈಗ ಘಾತಾಂಕ ನಿಯಮ ಮೊದಲೇ ಹೇಳಿದ ಹಾಗೆ ಈ ಘಾತಾಂಕ ನಿಯಮ ಏನ ಘಾತ m × m ಆವರಣ ಘಾತ n = ಏನ ಘಾತ m × n. ಈ ಒಂದು ನಿಯಮದ ಪ್ರಕಾರ ನಾವೇನು ಬರೆದ್ವಿ? 2ರ ಘಾತ 4 × 4ನೇ 3. 4 1 4, 4 1 4, 2 ಕ್ಯಾನ್ಸಲ್ ಆದವು. 2ರ ಘಾತ 3 ಉಳಿತು. 3 ಅಂದರೆ 2ನ್ನು 3 ಸತಿ ಗುಣಿಸ್ಬೇಕು. 2 × 2 × 2, 2 2 4, 4 2 8 ಇದರ ಬೆಲೆ. ನೆಕ್ಸ್ಟ್ 4ನೇದು ಈ ಒಂದು ಮೇನ್ನಲ್ಲಿ ಕೊನೆಯದು 125ರ ಘಾತ -3ನೇ 1. ಇಲ್ಲಿ ಛೇದ ತೋರಿಸ್ತಾ ಇದೆ 3 ಅಂತ. ನಾವು ಇದನ್ನು 5ರಿಂದ ಭಾಗಿಸ್ಬೋದು ಅಂತ ತೋರಿಸ್ತಾ ಇದೆ. 125ನ್ನು 5ರಿಂದ ಭಾಗಿಸಿದಾಗ 5 2 10. ಈಗಾಗಲೇ ಭಾಗಿಸಿ ತೋರಿಸಿದ್ದೀವಿ 1ನೇ ಮೇನ್ ಲೆಕ್ಕದಲ್ಲಿ. ಎಷ್ಟು ಸರಿ ಬಂತು? 5 3 ಸತಿ. 125 = 5 5 25, 25 5 125. 5ರ ಘಾತ 3 ಬಂತು. 125ರ ಜಾಗದಲ್ಲಿ 5ರ ಘಾತ 3 ಬರೆದ್ವಿ. ಆವರಣ ಘಾತ ಏನಿತ್ತು? -3ನೇ 1 ಬರೆದ್ವಿ. ಈಗ ನಾವು ಅದೇ ಘಾತಾಂಕ ನಿಯಮ ಏನು ಹೇಳುತ್ತೆ? ಏನ ಘಾತ m ಆವರಣ ಘಾತ n = ಏನ ಘಾತ m × n. ಈ m × n ಅಂದರೆ 3 × -3ನೇ 1ನ್ನು ಗುಣಿಸಿದ್ವಿ. 3 1 3, 3 1 3. ಏನು ಉಳಿತು? -1 ಉಳಿತು. -1 1 -1 ಆಗುತ್ತೆ. 5ರ ಘಾತ -1. 5ರ ಘಾತ -1 ಅಂದರೆ 5 ಛೇದದಲ್ಲಿ ಹೋಗುತ್ತೆ. ಹಂಗಾಗಿ 5ನೇ 1. ಇಲ್ಲಿ -1 ಅಂದರೆ ನಾವು ಏನಂತ ತಿಳ್ಕೊಬೇಕು? ಇದು ಛೇದದಲ್ಲಿರ್ತಕ್ಕಂಥ ಸಂಖ್ಯೆ, ಇದು 5 ಅಂತ. ಮೇಲಕ್ಕೆ ಬಂದರೆ ಈ ಘಾತ ಪ್ಲಸ್ ಇರುತ್ತೆ, ಮೇಲಕ್ಕೆ ಬಂದರೆ -1 ಆಗುತ್ತೆ. ಇಲ್ಲಿಗೆ 2ನೇ ಮೇನ್ ಲೆಕ್ಕಗಳು ಮುಗಿದು ಈಗ 3ನೇ ಮೇನ್ ಲೆಕ್ಕಗಳು ಮಾಡೋಣ. ಭಾಳ ಸುಲಭ ಇದ್ದಾವೆ.
ಮೂರನೇ ಮೇನ್ ಸಂಕ್ಷೇಪಿಸಿ ಒಂದನೇದು 2 ರ ಘಾತ 3ನೇ 2 ಇಂಟು ಇಲ್ಲಿ ಪಾಯಿಂಟ್ ಇಟ್ಟಿದ್ದಾರೆ ಅಂದರೆ ಇಂಟು ಅಂತ ತಿಳ್ಕೊಬೇಕು 2 ರ ಘಾತ 5ನೇ 1. ಎರಡನೇ ಲೆಕ್ಕ 3 ರ ಘಾತ 3ನೇ 1 ಆವರಣ ಘಾತ 7. ಮೂರನೇ ಮೀನು 11 ರ ಘಾತ 4ನೇ 1ನೇ 11 ರ ಘಾತ 2ನೇ 1. ನಾಲ್ಕನೇದು 7 ರ ಘಾತ 2ನೇ 1 ಇಂಟು 8 ರ ಘಾತ 2ನೇ 1. ಇದನ್ನು ನಾವು ಎಕ್ಸೈಜ್ನಲ್ಲಿ ಮಾಡೋಣ. ಒಂದೇ ಲೆಕ್ಕ ನೋಡೋಣ. 2 ರ ಘಾತ 3ನೇ 1 ಪಾಯಿಂಟ್ ಅಂದರೆ ಇಲ್ಲಿ ಇಂಟು ಅಂತಲೇ ತಿಳ್ಕೊಬೇಕು ನಾವು, ಇಂಟು ಅಂತ 2 ರ ಘಾತ 5ನೇ 1. ಇಲ್ಲಿ ನಮ್ಮ ಘಾತಾಂಕ ನಿಯಮದ ಮೊದಲನೇ ನಿಯಮ ಇದು, ಎಲ್ಲರಿಗೂ ಗೊತ್ತಿರ್ತದೆ. ಘಾತಾಂಕ ಒಂದೇ ಆಧಾರ ಸಂಖ್ಯೆ ಇರ್ತಕ್ಕಂಥ ಬೇರೆ ಬೇರೆ ಘಾತಗಳನ್ನು ನಾವು ಕೂಡ್ಬೋದು. ಒಂದೇ ಆಧಾರ ಸಂಖ್ಯೆ ಇದ್ದರೆ ಏನ ಘಾತ m + n. ಇಲ್ಲಿ ಒಂದೇ ಆಧಾರ ಸಂಖ್ಯೆ ಇದೆ, 2 ಹಂಗೆ ಬರೆದು ಮೇಲೆ ಘಾತಗಳನ್ನು ಕೂಡೋಣ. 3ನೇ 2 + 5ನೇ 1. ಇಲ್ಲಿ ಛೇದಗಳನ್ನು ಸಮ ಮಾಡಬೇಕು. ಭಿನ್ನರಾಶಿ ಸಂಕಲನ ಅಂದರೆ ಇವು ಕೂಡ್ಬೇಕಂದ್ರೆ ಛೇದ ಸಮ ಇರಬೇಕು. 3ಕ್ಕೂ 5ಕ್ಕೂ ನಾವು ಲಾಸ ಹಾಕೊಂಡು ಹಿಡಿಬೇಕು. ಇವು ಭಾಗ ಆಗಲ್ಲ. 3 5 15 ಲಾಸ್ ಆಗು. ಹಂಗಾಗಿ ಇಲ್ಲಿ 15 ಬರ್ಬೇಕಂದ್ರೆ 3 5 15, ಇಲ್ಲೂ 5 ಗುಣಿಸ್ಬೇಕು, ಮ್ಯಾಲೂ 5 ಗುಣಿಸ್ಬೇಕು. ಇಲ್ಲಿ 15 ಬರ್ಬೇಕಂದ್ರೆ 5 3 15, ಮ್ಯಾಲೂ 3 ಗುಣಿಸ್ಬೇಕು. ಇಲ್ಲಿ 3 5 15 ಬರ್ದ್ವಿ, 2 5 10 ಬರ್ದ್ವಿ, ಪ್ಲಸ್ 5 3 15 ಬರ್ದ್ವಿ, 1 3 3 ಬರ್ದ್ವಿ. ನೋಡಿರಿ, ಇಲ್ಲಿ ಛೇದ ಸಮ ಆಯಿತು. ಇವಾಗ ಏನು ಮಾಡಬೇಕು, 15 ಒಂದೇ ಸಾರಿ ಬರ್ಕೊಂಡು ಮೇಲಿನ ಅಂಶಗಳನ್ನು ಕೂಡಬೇಕು. 10 3 13, 15ನೇ 13, 2 ರ ಘಾತ 15ನೇ 13. ಈಗ ಎರಡನೇ ಲೆಕ್ಕ ಕಡೆಗೆ ಹೋಗೋಣ. 3ನೇ ಘಾತ 3, 3ನೇ ಘಾತ 3ರ 3ನೇ 1 ಆವರಣ ಘಾತ 7. ಈಗ ನಾವು ಏನು ಮಾಡೋಣ, 3ನ ಘಾತ 3ನ್ನು ಮೇಲೆ ಬರ್ಕೊಳ್ಳೋಣ. ಮೇಲೆ ಬರ್ಕೊಂಡ್ರೆ ಈ ಘಾತ ಪ್ಲಸ್ ಇರೋದು ಮೈನಸ್ ಆಗುತ್ತೆ, -3 ಆಯಿತು. 3ರ ಘಾತ -3, ಇಲ್ಲಿ 1 ಇರೋದು ಹಂಗೆ ಬರ್ತೀವಿ. ಇಲ್ಲಿ 1ರಿಂದ ಗುಣಿಸಿದರೆ ಸೇಮ್ ಸಂಖ್ಯೆ ಬರೋದ್ರಿಂದ ಆ 1ನ್ನು ತೆಗೆದು 3ರ ಘಾತ -3 ಹಂಗೆ ಬರ್ದ್ವಿ. ಘಾತ 7 ಇದೆ. ಇಲ್ಲಿ ಒಂದು ನಿಯಮ ಇದೆ, ಮೊದಲಿಂದನೂ ಈ ನಿಯಮ ಬರ್ತಾ ಇದೆ. ಏನಾಘಾತ m ಆವರಣ ಘಾತ n = ಏನಾಘಾತ m × n. ಇವೆರಡನ್ನು ಗುಣಿಸ್ಬೇಕು. ನಾವು -3 × 7ನ್ನು ಗುಣಿಸಿದ್ವಿ. 7 3 21, ಮೈನಸ್ ಇರೋದ್ರಿಂದ ಮೈನಸ್ ಹಂಗೆ ಬರ್ದ್ವಿ. 3ರ ಘಾತ -21. ಈ ಮೈನಸ್ ಹೋಗ್ಬೇಕು ಅಂದರೆ ಇದು ಛೇದದಲ್ಲಿ ಹೋಗ್ಬೇಕು. ಹಾಗಾಗಿ ಮೇಲೆ 1 ಬರೆದು ಛೇದ 3ರ ಘಾತ 21. ಅಂದರೆ ಇದು ಉತ್ತರ ಏನು, 3ರ ಘಾತ 21ನೇ 1. ಉತ್ತರ ಇದು ನಡೀತತೆ, ಇದು ನಡೀತತೆ. ಯಾವ ರೀತಿ ಬೇಕಾದ್ರೂ ಬರಿಬೋದು. ನೆಕ್ಸ್ಟ್ 3ನೇ ಲೆಕ್ಕ 11ರ ಘಾತ 4ನೇ 1ನೇ 11ರ ಘಾತ 2ನೇ 1. ಇಲ್ಲಿ ಇದು ಯಾವ ನಿಯಮದ ಪ್ರಕಾರ ಮಾಡ್ಬೋದು, ಏನಾಘಾತ n ಏನಾಘಾತ m = ಏನಾಘಾತ m - 1. ಅಂದರೆ ಒಂದೇ ಆಧಾರ ಸಂಖ್ಯೆ ಇದ್ದರೆ ಘಾತಗಳನ್ನು ನಾವು ಕಳಿಬೇಕು. ಗುಣಿಸ್ಬೇಕಾದ್ರೆ ಕೂಡಬೇಕು, ಇಲ್ಲಿ ಭಾಗಿಸ್ಬೇಕಾದ್ರೆ ಕಳಿಬೇಕು. ಇಲ್ಲಿ 2ನೇ 1ರಲ್ಲಿ 4ನೇ 1ನ್ನು ಕಳಿಬೇಕು. 11 ಇಟ್ಟು 2ನೇ 1 - 4ನೇ 1. ಇದನ್ನು ನಾವು ಈ ಮೇಲಿರ್ತಕ್ಕಂಥ ಭಿನ್ನರಾಶಿ ವ್ಯವಕಲನವನ್ನು ನಾವು ಪಕ್ಕದಲ್ಲಿ ಮಾಡೋಣ. ಪಕ್ಕದಲ್ಲಿ ಬರ್ಕೊಂಡು 2ನೇ 1 - 4ನೇ 1. ಇಲ್ಲಿ ಛೇದ ಸಮ ಮಾಡ್ಕೋಬೇಕು. ಅದಕ್ಕೆ ಈ ಛೇದಗಳಿಗೆ ಲಾಸ್ ಹಾಕೊಂಡು ಇಡಬೇಕು. 2 4ಕ್ಕೂ ಲಾಸ, 2 1 2, 2 2 4. ಏನು ಉಳಿತು, 2 2 ಉಳಿತು. 1 ನಾವು ಗುಣಿಸಲ್ಲ, 2 2 4 ಲಾಸ್ ಆಗು. ಇಲ್ಲಿ 4 ಬರಬೇಕು. ಇಲ್ಲಿ 4 5 ಇದೆ, ಹಾಗಾಗಿ 2 2 4. ಇಲ್ಲಿ ಮೇಲೂ ಕೂಡ ಕೆಳಗೆ 2 ಗುಣಿಸಿದರೆ ಮೇಲೂ 2 ಗುಣಿಸ್ಬೇಕು. 1 2 2 ಆಯಿತು, 2 2 4 ಆಯಿತು. ಇದು 4ನೇ 1 ಹಂಗೆ ಬರ್ತೀವಿ. ಛೇದ ಸಮ ಆಯಿತು. ಹಾಗಾಗಿ ಅಂಶಗಳನ್ನು ನಾವು ಕಳಿತೀವಿ. ಇಲ್ಲಿ ಮೈನಸ್ ಇರೋದ್ರಿಂದ 2ರಾಗ 1 ಹೋದರೆ 1, ಕೆಳಗೆ 4, ಅದೇ ರೀತಿ ಬರ್ತೀವಿ. 4ನೇ 1 ಬಂತು ಈ ಒಂದು ವ್ಯವಕಲನ ಮಾಡಿದಾಗ. ಈಗ 11ರ ಘಾತ 4ನೇ 1 ಉತ್ತರ. ನೆಕ್ಸ್ಟ್ ಲಾಸ್ಟ್ ಲೆಕ್ಕ 7ರ ಘಾತ 2ನೇ 1, 8ರ ಘಾತ 2ನೇ 1. ಇಲ್ಲಿ ಆಧಾರ ಸಂಖ್ಯೆ ಬೇರೆ ಇದೆ, ಆದರೆ ಘಾತಗಳು ಸೇಮ್ ಅದಾವೆ. ಇದಕ್ಕೆ ಯಾವ ನಿಯಮ ಅನ್ವಯಿಸುತ್ತೆ ಅಂದರೆ ಏನಾಘಾತ m × b ನ ಘಾತ m, b ನ ಘಾತ n m. ಅಂದರೆ ಎರಡೂ ಸೇಮ್, ಘಾತ ಸೂಚಿಗಳು ಸೇಮ್. ಆವಾಗ a × b ಅಂದರೆ ಈ ಒಂದು ಆಧಾರ ಸಂಖ್ಯೆಗಳನ್ನು ನಾವು ಗುಣಿಸಿ ಮೇಲೆ ಒಂದೇ ಘಾತ ಇರೋದನ್ನು
ಒಂದು ಸಾರಿ ಘಾತ ಬರಿತೀವಿ. ಅಂದರೆ ಇವೆರಡನ್ನ ನಾವು ಆಧಾರ ಸಂಖ್ಯೆಯನ್ನು ಗುಣಿಸ್ಬೇಕು. ಹಾಗಾಗಿ ನಾವು 7 ಮತ್ತು 8ಅನ್ನು ಗುಣಿಸಿ ಬರ್ಕೋಬೇಕು. 7 × 8 ಒಂದು ಸಾರಿ ಅದರ ಘಾತ ಎರಡನೇ ಒಂದನ್ನು ಹಾಕ್ತೀವಿ. 7 × 8 56 ಘಾತ ಎರಡನೇ ಒಂದು. ಇಷ್ಟೇ ಉತ್ತರ. ಭಾಳ ಸುಲಭ ಇದೆ ಮಕ್ಕಳೇ ಈ ಒಂದು ಅಭ್ಯಾಸ. ಮತ್ತು ಜೊತೆಗೆ ನಿಮಗೆ ಮಾರ್ಕ್ಸ್ ತೆಕ್ಕೊಳ್ಳೋಕ್ಕೂ ಕೂಡ ಭಾಳ ಸುಲಭ ಇದೆ. ಗುಡ್ ಲಕ್ ಮಕ್ಕಳೇ.